ಅಯ್ಯೋ ಅಯ್ಯೋ ನಾನು ಏನ್ ಮಾಡ್ಲಿ? ನನ್ ಬಂಗಾರ, ನನ್ ಬಂಗಾರ. ಏ ಏಂಜಲ್, ಏನಾಯ್ತು ನಿನಗೆ? ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಅಯ್ಯೋ ರೀ, ನನ್ ಬಂಗಾರ ಎಲ್ಲ ಹೋಯ್ತು ರೀ, ನನ್ ಬಂಗಾರ ಎಲ್ಲ ಹೋಯ್ತು. ಅಯ್ಯೋ ಅಕ್ಕ, ಏನ್ ಹೇಳ್ತಾ ಇದೀರಾ? ಬಂಗಾರನ? ಏನ್ ಬಂಗಾರ? ಏ ಏಂಜಲ್, ಎದ್ದ ಮೇಲೆ ಮೊದಲು ಏನಾಯ್ತಂತ ಸರಿಯಾಗಿ ಹೇಳು. ಏನಾಯ್ತು ಏಂಜಲ್? ಅಯ್ಯೋ ನನ್ ಬಂಗಾರ, ನನ್ ಬಂಗಾರ. ಏನ್ ಬಂಗಾರ ಬಂಗಾರ ಅಂತ ಇದೀಯ? ಏನಾಯ್ತು? ಅಯ್ಯ ರೀ, ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀ. ನಿಮ್ ಮಾತ್ ಕೇಳ್ದೆ ನಾನು ಈ ತರ ಮಾಡಿದ್ದು ತಪ್ಪು ಅಂತ ಈಗ ಗೊತ್ತಾಗ್ತಾ ಇದೆ ರೀ. ಅದೇ ಏನ್ ಮಾಡ್ದೋ, ನನ್ ಬಂಗಾರ ಎಲ್ಲ ಹೋಯ್ತಲ್ಲಪ್ಪ. ಏನು ಬಂಗಾರ ಎಲ್ಲ ಹೋಯ್ತಾ? ಏನೇ ಹೇಳ್ತಾ ಇದೀಯಾ? ಅಕ್ಕ ಹೌದು, ಏನ್ ಹೇಳ್ತಾ ಇದೀರಾ? ಬಂಗಾರ ಎಲ್ಲ ಹೋಯ್ತು ಅಂತ ಹೇಳ್ತಾ ಇದೀರಾ? ಏನ್ ಬಂಗಾರ? ಒಡವೆನಾ? ಹೌದು ಕಣೆ ಮಾಸೀಟಿ, ನನ್ ಬಂಗಾರ ಎಲ್ಲ ಹೋಯ್ತು ಕಣೆ. ಮನೇಲಿ ಇದ್ದಿದ್ದು ಒಂದು ಸಾಸ್ ಅಷ್ಟನ್ನು ಬಿಟ್ಟೆ ಎಲ್ಲ ತಗೊಂಬಂದು ಇಲ್ಲಿದ್ನಲ್ಲ ಟಿಂಗ್ ಟಿಂಗ್ ಟಿಕ ಮಾಡಿ ಹಾಳಾಗೋಗಿದ್ ಗುರುಜಿಗೆ ಕೊಟ್ಟೆ ಕಣೆ. ಎಲ್ಲ ದೋಚ್ಕೊಂಡು ಹೋಗ್ಬಿಟ್ರು ಕಣೆ. ಲೇ, ಏನೇ ಹೇಳ್ತಾ ಇದೀಯಾ? ಅಯ್ಯೋ ಹೌದು ರೀ, ನಿಮ್ಮ ಕೇಳ್ದೆ ಮನೇಲಿ ಇದ್ದಿದ್ದು ಒಂದು ಒಡವೆನೂ ಬಿಡ್ದೆ ಎಲ್ಲಾನು ತಗೊಂಬಂದು ಈ ಗುರುಜಿ ಹತ್ರ ಕೊಟ್ಟೆ ರೀ. ಈಗ ಯಾರು ಇಲ್ಲ, ನಮ್ಗೆ ಪಂಕನಾಮ ಹಾಕೊಂಡ್ಬಿಟ್ಟು ಓಡ ಬಿಟ್ರಲ್ರಿ. ಏನ್ರಿ ಮಾಡೋದು? ಒಡವೆ ಒಡವೆ ಬಂಗಾರ ಬಂಗಾರ ಎಲ್ಲ ಹೋಯ್ತಲ್ಲಪ್ಪ. ಅಯ್ಯಪ್ಪ ಯಪ್ಪ, ಬೇಡ ರೀ, ಹೊಡಿಬೇಡ್ರಿ ಪ್ಲೀಸ್ ರೀ, ಹೊಡಿಬೇಡ್ರಿ. ಎಷ್ಟು ಹೇಳಿದ್ರೂ ಮಾತೆ ಕೇಳಲ್ಲ. ಏನ್ ಮಾಡಿಟ್ಟಿದ್ಯಾ ನೀನು? ಅಯ್ಯೋ ಬಾಬಾ, ಹೊಡಿಬೇಡ್ರಿ ಬಾಬಾ. ನೀನ್ ಸುಮ್ಮನೆ ಸ್ವೀಟಿ. ಯಪ್ಪ ರೀ, ಹೊಡಿಬೇಡ್ರಿ ಹೊಡಿಬೇಡ್ರಿ, ತಪ್ಪಾಯ್ತ್ರಿ ತಪ್ಪಾಯ್ತು, ಬಿಟ್ಬಿಡ್ರಿ, ತಪ್ಪಾಯ್ತ್ರಿ. ನಿನ್ನಂತವಳಿಗೆಲ್ಲ ಹಿಂಗೆ ಹೇಳ್ಬೇಕು. ಎಷ್ಟ್ ಸಲ ಹೇಳ್ದೆ ನಾನು? ಅವರೆಲ್ಲ ಮೋಸ ಮಾಡೋರು ಹಿಂಗ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ಅಷ್ಟೊಂದ್ ಕುರಿ ಅಷ್ಟೊಂದ್ ಹಸು ಕೇಳೋರು ಮೋಸ ಮಾಡೋರು ಅಂತ ನಿನ್ ಗೊತ್ತಾಗ್ಲಿಲ್ವಾ? ಅಷ್ಟ್ ಹೇಳಿದೀನಿ ಈ ಕಡೆ ಎಲ್ಲ ಬರಬಾರ್ದು ಅಂತ ಅಂದ್ಬಿಟ್ಟು. ನನ್ ಮಾತ್ ಕೇಳಿದ್ರೆ ಮನೇಲಿರೋ ಒಡವೆ ಎಲ್ಲ ತಗೊಬಂದ್ ಕೊಟ್ಟಿದ್ಯಲ್ಲ, ಅದೆಲ್ಲ ಈಗ ತಗೊಳ್ಬೇಕಂತ ಎಷ್ಟು ಕೋಟಿ ಆಗುತ್ತೆ ಗೊತ್ತಾ? ಮನೇಲಿ ಹೇಳೋಂತ ಮಾತ್ ಕೇಳದೆ ಇರೋಂತ ನಿನ್ನಂತವಳಿಗೆಲ್ಲ ಹಿಂಗೆ ಆಗ್ಬೇಕು. ಇನ್ಮೇಲೆ ಒಡವೆ ಗಿಡವೆ ಅಂತ ಏನಾದ್ರು ಕೇಳ್ತಿಯಲ್ಲ, ಆಗ್ ಮಾಡ್ತೀನಿ. ವಾ, ನಾನೇನೋ ಬೇಕು ಬೇಕಂತಂದ್ಬಿಟ್ಟು ಮನೇಲಿರಂತ ಒಡವೆನೆಲ್ಲ ಬಾಚ್ಕೊಂಬಂದು ಈ ಗುರುಜಿ ಕೊಟ್ಟಂಗ್ ಹೇಳ್ತಾ ಇದ್ದೀರಾ ನೀವು? ನಾನೇನು ಸುಮ್ನೆ ಕೊಡ್ಲಿಲ್ಲ ಅವರಿಗೆ. ನಮ್ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸಿದಾರಂತ ಹೇಳಿದಕ್ಕೆ ಪರಿಹಾರ ಮಾಡಕ್ಕೆ ಒಡವೆನೆಲ್ಲ ತಂದು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಪರಿಹಾರ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಮನೇಲಿರಂತ ಒಡವೆನೆಲ್ಲ ತಗೊಂಬಂದು ಈ ಹಾಳಾಗೋಗಿದ್ ಗುರುಜಿಗೆ ಕೊಟ್ಟೆ. ಆದ್ರೆ ಆ ಹಾಳಾಗೋಗಿದ್ ಗುರುಜಿ ಎಲ್ಲಾ ಒಡವೆಯನ್ನು ಗೂಡ್ಸಿ ಬಾಚ್ಕೊಂಡ್ ತಗೊಂಡ್ ಹೋಗ್ತಾನಂತ ಯಾರಿಗ್ರಿ ಗೊತ್ತು? ಹೆಂಗಾದ್ರೂ ಮಾಡಿ ಅವನನ್ನ ಹುಡುಕಡಿ. ನಮ್ ಮನೆ ಒಡವೆ ರೀ ಅದು, ಬಂಗಾರ ರೀ, ಬಂಗಾರ. ಪ್ಲೀಸ್ ಕಣ್ರಿ, ಹೆಂಗಾದ್ರೂ ಮಾಡಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ರಿ. ತಲೆ ತಲೆ ಹೊಡ್ಕೊಂಡು ಹೇಳ್ದೆ ನಾನು, ಈಚೆಲ್ಲ ಬರ್ಬೇಡ ಅಂತ. ಈ ತರ ಮಾಡಿಬಿಟ್ಟು ಈಗ ಬಂಗಾರನ ಹುಡ್ಕೊಡು ಅಂತ ಹೇಳಿದ ತಕ್ಷಣ ಸಿಕ್ಬಿಡತ್ತಾ? ಬಾಬಾ, ಈಗಲೇ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಬನ್ನಿ. ಇಂಥವಳನ್ನ ಮದುವೆ ಮಾಡ್ಕೊಂಡು ನೋಡಮ್ಮ ಯಾವ ತರ ಮಾಡಿಟ್ಟಿದ್ದಾಳಂತ. ಒಂದೊಂದ್ ಚಿನ್ನನು ಎಷ್ಟು ಕಷ್ಟಪಟ್ಟು ತೆಗ್ದೆ ಗೊತ್ತಮ್ಮ. ನೋಡು, ಈ ತರ ತಂದ್ಕೊಟ್ಬಿಟ್ಟಿದ್ದಾಳೆ. ಏನ್ ಮಾಡೋದು ಹೇಳಿ ನೋಡೋಣ. ಯಾವತ್ತಾದ್ರೂ ನಮಗೆ ಬರ್ದೇ ಇರೋಂತ ಕಷ್ಟ ಬಂತು ಅಂತ ಹೇಳಿದ್ರೆ ಚಿನ್ನ ನಮಗೆ ಸಹಾಯ ಮಾಡತ್ತಂತಾನೆ ತೆಗ್ದೆ. ನೋಡು ಯಾವ ತರ ಮಾಡಿಟ್ಟಿದ್ದಾಳಂತ. ಬಾಬಾ ಚಿಂತೆ ಪಡ್ಬೇಡಿ, ಬನ್ನಿ ಈಗಲೇ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ಸರಿ ಆಯ್ತಮ್ಮ, ಬಾ. ಲೇ ಟಿಂಗ್ ಟಿಂಗ್ ಡೋಂಗಿ ಗುರುಜಿ, ನೀನ್ ಮಾತ್ರ ನನ್ ಕೈ ಸಿಗ್ಲೇ ನೀನ್ ಮಾಡ್ತೀನಿ. ಪ್ರಿಯಾಂಕಾ ಚೋಪ್ರಾ ತರ ತೆಳ್ಳಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ ಮನೇಲಿರಂತ ಎಲ್ಲಾ ಒಡವೆನ ದೋಚ್ಕೊಂಡು ಹೋಗ್ಬೇಕಲ್ಲ ನೀನು. ತಡಿಯೋ, ನೀನ್ ಮಾಡ್ತೀನಿ ನಾನು. ಪ್ರಿಯಾಂಕಾ, ಲೇ ಪ್ರಿಯಾಂಕಾ, ನನ್ ಬಂಗಾರ ಹೋಯ್ತು ಕಣೆ ಪ್ರಿಯಾಂಕಾ. ಸರ್ ಇಲ್ಲೇ ಅಂತ ಹೇಳ್ತಾ ಇದ್ದಾರೆ ಸರ್. ಹೋಗು, ಅವ್ರ ಮನೆ ಎಲ್ಲಿದೆ ಅಂತ ಕೇಳ್ಕೊಂಬ. ಆಯ್ತು ಸರ್. ನಾನ್ ತಾನೇ ತಗೊಂಡಿರೋ ಚಾಕ್ಲೇಟ್ ಎಲ್ಲ ನೀನೇ ತಿನ್ಬಿಟ್ಟೆ, ನನಗೆ ಕೊಡು. ನಾನ್ ಕೊಡಲ್ಲ, ನನಗ್ ಬೇಕು. ಯಾಕೋ ಎಲ್ಲಿ ಹೋಗ್ತಾ ಇದ್ಯಾ? ತಡಿ, ನನ್ ಚಾಕ್ಲೇಟ್ ತಗೊಂಡು ನೀನ್ ತಿನ್ಬಿಟ್ಟಲ್ಲ, ಅಲ್ಲೋಡಲ್ಲಿ ಪೊಲೀಸ್ ಅಂಕಲ್ ಹತ್ರ ನಿನ್ ಬಗ್ಗೆ ಹೇಳ್ತೀನಿ. ತಡಿ, ನನ್ ಚಾಕ್ಲೇಟ್ ತಗೊಂಡು ತಿನ್ನಲ್ಲ, ಅವ್ರ ಹತ್ರ ನಿನ್ನನ್ನ ಹಿಡ್ಕೊಡ್ತೀನಿ. ಏನ್ ಪುಟ್ಟ? ಅಂಕಲ್, ನನ್ನ ಫ್ರೆಂಡ್ ಇದ್ದಾರಲ್ಲ, ಅವನು ನಾನು ಇಬ್ರು ಅಂಗಡಿಗೋಗಿ 2 ಚಾಕ್ಲೇಟ್ ತಗೊಂಡ್ ಬಂದ್ವಿ. ಅದ್ರಲ್ಲಿ ಅವನ್ ಚಾಕ್ಲೇಟ್ ಅವನ್ ತಿನ್ಬಿಟ್ಟ, ಮತ್ತೆ ನನ್ ಚಾಕ್ಲೇಟ್ ಇದೆಯಲ್ಲ ಅದೂನು ಅವನೇ ತಿನ್ಬಿಟ್ಟ ಅಂಕಲ್. ಅವನನ್ನ ಇಟ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದು ಅವನನ್ನ ಹೊಡೀರಿ. ಹೌದಾ ಪುಟ್ಟ? ಎಲ್ಲಿದ್ದಾನೆ ನಿನ್ ಫ್ರೆಂಡು? ಅಲ್ಲಿ ಯಾರೂ ಇಲ್ಲಲ್ಲ ಕಣಪ್ಪ. ನನ್ ಚಾಕ್ಲೇಟ್
ಇಲ್ಲಿ ನೋಡಿ ಆಡ್ಬೇಡ. ಏನ್ ಪೊಲೀಸ್ ಅಂಕಲ್? ಅವ್ನು ಹೋದ್ರೆ ಹೋಗ್ಲಿ ಬಿಡಪ್ಪ, ನೀನ್ ಆಡ್ಬೇಡ. ತಗೋ ದುಡ್ಡು. ನಾನು ತುಂಬಾ ಚಾಕ್ಲೇಟ್ ತಗೊಂಡು ತಿಂತೀನಿ ಪೊಲೀಸ್ ಅಂಕಲ್. ತುಂಬಾ ಥ್ಯಾಂಕ್ಸ್. ಅಂಗಡಿಯಲ್ಲಿ ಚಾಕ್ಲೇಟ್ ಎಲ್ಲ ತಗೊಂಡ್ ತಿನ್ಬೇಡ ಆಯ್ತಾ. ಬೇರೆ ಏನಾದ್ರೂ ತಗೊಂಡ್ ತಿನ್ನು. ಚಾಕ್ಲೇಟ್ ತಿಂದ್ರೆ ಹಲ್ಲೆಲ್ಲ ಹುಳ ಆಗತ್ತೆ. ಚಾಕ್ಲೇಟ್ ತಿಂದ್ರೆ ಅಲ್ಲೆಲ್ಲ ಹುಳ ಆಗತ್ತಾ ಪೊಲೀಸ್ ಅಂಕಲ್? ಹೌದು, ಬೇರೆ ಏನಾದ್ರೂ ತಗೊಂಡ್ ತಿನ್ನು ಆಯ್ತಾ. ಆಯ್ತು ಪೊಲೀಸ್ ಅಂಕಲ್, ನೀವು ತುಂಬಾ ಒಳ್ಳೆ ಪೊಲೀಸ್ ಅಂಕಲ್. ಸರಿ ಆಯ್ತಪ್ಪ, ಹೋಗು. ಈ ತರ ರೋಡಲ್ಲೆಲ್ಲ ನಿಂತ್ಕೋಬಾರ್ದು ಆಯ್ತಾ. ಆಯ್ತು ಪೊಲೀಸ್ ಅಂಕಲ್, ನಾನು ದೊಡ್ಡವನಾದ್ಮೇಲೆ ನಿಮ್ ತರಾನೇ ದೊಡ್ಡ ಪೊಲೀಸ್ ಆಗ್ತೀನಿ. ಸರಿ ಸರಿ ಆಯ್ತು. ಏ ಸೋನು, ಇಲ್ಲಿ ನೋಡಿ, ನನಗೆ ಪೊಲೀಸ್ ಅಂಕಲ್ ದುಡ್ಡು ಕೊಟ್ಟಿದ್ದಾರೆ. ಸರ್ ಅವ್ರ ಮನೆ ಬೀಗ ಹಾಕಿದೆ ಸರ್. ಹೌದಾ, ಸರಿ ಅಕ್ಕಪಕ್ಕದಲ್ಲಿರೋರ ಹತ್ರ ಏನಂತ ಕೇಳ್ಕೊಂಬ. ಆಯ್ತು ಸರ್. ಅಚ್ಚು, ಎಲ್ಲಾದ್ರೂ ಹೋಗ್ತಾ ಇದೀಯ ಅಂತ ಹೇಳು. ಏನು ಹೇಳ್ದೆ ಸುಮ್ನೆ ಕರ್ಕೊಂಡು ಹೋಗ್ತಾನೆ ಇದೀಯಾ? ನೀನ್ ಬಾ, ನಾನು ಹೇಳ್ತೀನಿ. ಏ ಅಚ್ಚು, ಪೊಲೀಸು ಇವ್ರ ಹತ್ರ ಹೇಳನ್ವಾ? ಏ ಲಿಲ್ಲಿ, ನಾನು ಇಷ್ಟೋ ತನಕ ಬರ್ತಾ ಇದ್ದಿದ್ದು ಪೊಲೀಸ್ ಸ್ಟೇಷನ್ಗೆ. ಅವ್ರ ಹತ್ರ ಹೋಗಿ ಹೇಳೋಣ ಅಂತ ಇದ್ದೆ. ಪೊಲೀಸು ಇಲ್ಲೇ ಇದ್ದಾರೆ, ಇಲ್ಲೇ ಹೇಳೋಣ. ಆಯ್ತಚ್ಚು, ಬಾ. ಸರ್ ನಿಮ್ ಹಿಂದೆ 2 ಮಕ್ಳು ಬಂದಿದ್ದಾವೆ ಸರ್. ಈ ಮಕ್ಕಳಿಗೆ ಕೆಲಸನೇ ಇಲ್ಲ, ಆಗ್ಲಿಂದ ನನ್ನ ಹತ್ರ ಬಂದು ಅದು ಇದು ಅಂತ ಹೇಳ್ತಾನೆ ಇದಾವೆ. ಪೊಲೀಸ್ ಅಂಕಲ್, ಏನಮ್ಮ? ಪೊಲೀಸ್ ಅಂಕಲ್, ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು ನಾವು. ನೋಡ್ಬಿಟ್ಟಿ, ಮೊದ್ಲೇ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ, ಬಂದಿದ್ ಕೆಲಸ ಆಗ್ಲಿಲ್ಲ. ನಿಮ್ಮ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ ನನಗೆ ಆಯ್ತಾ. ಸರಿ, ಗಾಡಿ ತೆಗೀರಿ ಸ್ಟೇಷನ್ಗೆ. ಆಯ್ತು ಸರ್. ಅಚ್ಚು, ಏನ್ ಲಿಲ್ಲಿ, ಏನ್ ಈ ಪೊಲೀಸ್ ಅಂಕಲ್ ಈ ತರ ಮಾತಾಡ್ತಾ ಇದಾರೆ? ನಾವ್ ಏನ್ ಹೇಳಕ್ ಬರ್ತಾ ಇದೀವಿ ಅಂತಾನೂ ಕಿವಿಗೆ ಹಾಕೊಳ್ತಾ ಇಲ್ಲ. ಈ ತರ ಹೋಗ್ಬಿಟ್ರು. ಹೌದು, ನನ್ಗೂ ತುಂಬಾ ಬೇಜಾರಾಗ್ಬಿಟ್ಟು ಗೊತ್ತಾ ಅವ್ರು ಮಾತಾಡಿದ್ ನೋಡಿ. ನಾನ್ ಏನ್ ಹೇಳಕ್ ಬಂದೆ ಅಂತಾನೆ ಕೇಳಲಿಲ್ಲ ಅವರು. ಸುಮ್ನೆ ಸಿಟ್ಟಾಗಿ ಮಾತಾಡ್ಬಿಟ್ಟು ಹೋಗ್ಬಿಟ್ರು. ಇನ್ನ ನಾವು ಪೊಲೀಸ್ ಸ್ಟೇಷನ್ಗೆ ಹೋದೇನು ಹಿಂಗೆ ಓಡಿಸ್ಬಿಡ್ತಾರ ಅಂತ. ಹೌದಚ್ಚು. ಸರಿ ಬಾ, ಅವರಿದ್ದಾರಲ್ಲ ಮನೆಯಲ್ಲಿ, ದೊಡ್ಡಪ್ಪ ದೊಡ್ಡಮ್ಮ ಅಮ್ಮ ಅಪ್ಪ, ಅವರೇ ಹೋಗಿ ಕಂಪ್ಲೇಂಟ್ ಕೊಡ್ಲಿ. ನಮ್ಗೆ ಯಾಕೆ ಸುಮ್ನೆ ಅಲ್ಲ, ಬಾ ಮನೆಗೆ ಹೋಗೋಣ. ಮಾಡಿ ಹೋಗೋನಿ ಮಾಡಿ ಹೋಗೋನಿ. ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು. ತರಿಕೆ ಲೋ, ನೀನ್ ಬೆಳ್ಳಿ ಹಕ್ಕಿನೋ ಕಪ್ಪಕ್ಕಿ ಕಣೋ, ಬಾರ ಬಾಯಿ ಮುಚ್ಕೊಂಡು. ಏನ್ ಬಾಸ್, ಹಾಡು ಹೇಳಿದ್ರೇನು ಬೈತೀರಾ? ಲೋ, ನಾನೇ ಖುಷಿಯಾಗಿ ಹಾಡು ಹೇಳ್ತಾ ಬರ್ತಾ ಇದ್ದೀನಿ, ಮಧ್ಯದಲ್ಲಿ ನೀನೊಬ್ಬ. ಬಾ ಬೇಗ ಬೇಗ ಈ ಗದ್ದೆನ ದಾಟ ಹೋಗ್ಬಿಡೋಣ. ಆಯ್ತು ಬಾಸ್. ಲೋ ಗುಂಡ, ಇವತ್ ರಾತ್ರಿ ಒಳಗಡೆ ಇಲ್ಲಿಂದ ನಾವು ಹೋಗ್ಬಿಡ್ಬೇಕು ಕಣೋ ಬೇರೆ ಊರಿಗೆ. ಹೌದು ಬಾಸ್. ಇಲ್ಬಾ ಇಲ್ಬಾ. ಏ ಅಚ್ಚು, ಈಗೇನ್ ಮಾಡೋಣ? ಲಿಲ್ಲಿ, 5 ನಿಮಿಷ ನೀನ್ ಇಲ್ಲೇ ನಿಂತ್ಕೊಂಡು ನೋಡ್ತಾನೆ ಇರು, ಅವ್ರು ಯಾವ ಕಡೆ ಹೋಗ್ತಾ ಇದಾರಂತ. ನಾನು 1 ಸೆಕೆಂಡ್ ಇಲ್ಲಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಯಾಕಚ್ಚು, ಎಲ್ರನ್ನೂ ಕರ್ಕೊಂಬರ್ತೀಯಾ? ಎಲ್ರಿಗೂ ಹೇಳಿ ಎಲ್ಲರನ್ನೂ ಕರ್ಕೊಂಬರಷ್ಟರಲ್ಲಿ ಅವ್ರು ಈ ಊರ್ ಬಿಟ್ಟು ಫಾರಿನ್ಗೆ ಹೋಗ್ಬಿಡ್ತಾರೆ. ಏನಚ್ಚು ಹೇಳ್ತಾ ಇದೀಯಾ? ಈಗೇನ್ ಮಾಡ್ತೀಯಾ? ನೀನ್ ಇಲ್ಲೇ ಇರು ಆಯ್ತಾ, ನಾನು ಈಗ ಬಂದ್ಬಿಡ್ತೀನಿ. ಅವ್ರ ಕೈಯಲ್ಲಿದೆಯಲ್ಲ ಆ ಬ್ಯಾಗು ನಮ್ ದೊಡ್ಡಮ್ಮಂದು. ಮೊನ್ನೆ ನಮ್ ದೊಡ್ಡಮ್ಮ ಆ ಬ್ಯಾಗ್ ಫುಲ್ಲು ಒಡವೆ ಹಾಕೊಂಡೋಗಿ ಅವ್ರಿಗೆ ಕೊಡಕ್ ತಗೊಂಡೋಗಿದ್ರು. ನನಗ್ ಡೌಟು, ನಮ್ ದೊಡ್ಡಮ್ಮ ಇವತ್ ಕೊಟ್ಟಿರ್ಬೇಕು. ಅದು ತಗೊಂಡು ಅವ್ರು ಎಸ್ಕೇಪ್ ಆಗ್ತಾ ಇದಾರೆ. ಅವ್ರನ್ನ ಬಿಡ್ಬಾರ್ದು, ಹಿಡಿಬೇಕು. ಆಯ್ತಚ್ಚು, ಬೇಗ ಬಾ. ಬಾಸ್, ಈ ಗದ್ದೆ ಮೇಲೆ ನಡೆಯೋದೇ ಒಂದ್ ಸುಖ ಅಲ್ಲ ಬಾಸ್. ಲೋ, ಹೌದು ಕಣೋ, ಹಿಂಗೆ ನಿಧಾನ ನಡ್ಕೊಂಡೋದ್ವಿ ಅಂದ್ರೆ ಅಷ್ಟೇ, ಆಮೇಲೆ ನಮ್ಮನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಬಿಡ್ತಾರೆ. ಬೇಗ ಬೇಗ ನಡಿಯೋ. ಆಯ್ತು ಬಾಸ್. ಅಯ್ಯೋ, ಇದೇನಿದು ಇಷ್ಟು ಸ್ಪೀಡ್ ಆಗಿ ನಡ್ಕೊಂಡು ಹೋಗ್ತಾ ಇದಾರೆ? ಲಿಲಿ, ಲಿಲಿ, ಏ ಅಚ್ಚು, ಬೇಗ ಬಾ, ಅವ್ರು ಹೋಗ್ತಾ ಇದಾರೆ ಸ್ಪೀಡ್ ಆಗಿ. ಅಲ್ಲಿ ನೋಡಲ್ಲಿ ಎಷ್ಟು ದೂರ ಹೋಗ್ಬಿಟ್ರು. ಸರಿ ಸರಿ, ಬೇಗ ಬಾ. ಏ ಅಚ್ಚು, ಯಾಕೆ ಮನೆಗೆ ಹೋದೆ? ನೀನ್ ಬಾ ಲಿಲಿ, ನಾನು ಹೇಳ್ತೀನಿ. ಆಗ್ಲಿಂದ ಹೀಗೆ ಹೇಳ್ತಾ ಇದೀಯ ಅಚ್ಚು ನೀನು. ಅಯ್ಯೋ, ಮೊದ್ಲೇ ಹೇಳಿದ್ರೆ ಸರಿಯಾಗಲ್ಲ, ಬಾ ನೀನು. ಈ ಅಚ್ಚು, ಅವ್ರು ಹಿಂದಿನ ಹೋಗ್ತಾ ಇದೀವಿ ಅಂತ ಗೊತ್ತಾಯ್ತು ಅಂದ್ರೆ ಏನಾದ್ರೂ ಮಾಡ್ಬಿಡ್ತಾರೆ ನಮ್ಮನ್ನ. ನಾನ್ ಇರುವಾಗ ನೀನ್ ಯಾಕೆ ಹೆದರ್ಕೊಳ್ತೀಯ? ಬಾ ಲಿಲ್ಲಿ. ಹಾಯ್ ಫ್ರೆಂಡ್ಸ್,
ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ